ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಪದೇ ಪದೇ ಡೆಲಿವರಿ ಬಾಯ್ಸ್ಗಳ ಮೇಲೆ ಅಲ್ಲೇ ಆಗ್ತಾನೇ ಇದೆ, ಒಂದಲ್ಲ ಒಂದು ಕಡೆ. ಕಳೆದ ಒಂದೂವರೆ ವರ್ಷಗಳಿಂದ ನೋಡ್ತಾ ಇರ್ಬೋದು ನೀವು, ತುಂಬ ವೈರಲ್ ಆಗ್ತಾ ಇದ್ದಾವೆ ಕೆಲವೊಂದು ವಿಡಿಯೋಗಳು. ಸ್ವಿಗ್ಗಿ, ಝೊಮ್ಯಾಟೊ ಮತ್ತು ಕೆಲವೊಂದು ಡೆಲಿವರಿ ಬಾಯ್ಸ್ಗಳ ಮೇಲೆ ಅಲ್ಲೇ ಆಗ್ತಾ ಇರೋದು, ಮತ್ತು ಅವ್ರಿಗೆ ಅವಮಾನ ಮಾಡ್ತಾ ಇರೋದು ಎಲ್ಲ ಕೂಡ ಆಗ್ತಾ ಇದೆ. ಅದೇ ಥರ ಒಂದು ಮೊನ್ನೆನೂ ಕೂಡ ನಡೆದಿದೆ. ನೀವು ತುಂಬ ದಿನಗಳಿಂದ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆಯೂ ನೋಡಿರ್ಬೋದು, ವೈರಲ್ ಆಗ್ತಾಯಿದೆ ವಿಡಿಯೋ. ಇದು ಝೊಮ್ಯಾಟೊ ಹುಡುಗನ ಮೇಲೆ ಅಲ್ಲೇ ಆಗಿರೋದು. ಎಲ್ಲಪ್ಪ ಅಂತ ಹೇಳೋದಾದರೆ, ಉಳ್ಳಾಳದ ಸ್ಕೂಲ್ ಜಂಕ್ಷನ್ ಅಂತ ಅಮ್ಮ ಆಶ್ರಮ ರೋಡಲ್ಲಿ ಅಂತ ಬರುತ್ತಂತೆ ರೆಸ್ಟೋರೆಂಟ್, ಅದು ಅಲ್ಲಿ ಆಗಿರೋ ಈ ಘಟನೆ. ಇದು ವಿಡಿಯೋ ಹಾಕ್ತೀನಿ, ನೋಡ್ಕೊ ಬನ್ನಿ, ಆಮೇಲೆ ಮಾತಾಡೋಣ. ತಿನ್ನಕ್ಕೆ ಬರ್ಬೇಡ್ರಿ. ಒಬ್ಬ ಅಮ್ಮ ಹೇಳ್ತೀನಿ ಹೊಡೆದವ್ರೆ, ನಾವು ಸೆಕೆಂಡ್ ಬ್ಲಾಕ್ ಅಲ್ಲಿ ನಾಳೆಯಿಂದ ತಿನ್ನಕ್ಕೆ ಬರ್ಬೇಡ್ರಿ. ನಿಜವಾಗ್ಲೂ ಇದು ಇವತ್ತು 9:30 ನಡೆದಿರುವಂತಹ ಘಟನೆ. ಅಮ್ಮ ಆಶ್ರಮದ ರೋಡ್ ಅಲ್ಲಿ ಇರುವಂತಹ ಕೂಲ್ ಜಂಕ್ಷನ್ ಅನ್ನೋ ಒಂದು ಅಂಗಡಿಯಲ್ಲಿ ಡೆಲಿವರಿ ಬಾಯ್ಗೆ ಹೊಡೆದಿದ್ದಾರೆ ಆ ಓನರ್ ಮತ್ತೆ ಅಲ್ಲಿರುವಂತ ಹುಡುಗ. ಏನಾಯ್ತು ಹೇಳು? ಟೊಮಾಟೊ ಆರ್ಡರ್ ಬಿದ್ದಿತ್ತು, ಇಲ್ಲಿಗೆ ಬಂದು ಒಂದು 15 ನಿಮಿಷ ವೆಯ್ಟ್ ಮಾಡಿದೆ. ಆರ್ಡರ್ ಯಾರು ರೆಸ್ಪಾನ್ಸ್ ಮಾಡಲಿಲ್ಲ. ಹೊರಗಡೆ ಇರೋನೆಲ್ಲ ಕೇಳಿದೆ, ಗಡ್ಬಡಿ ಸುಮ್ಮನೆ ಇದೆ ಕೊಡಿ ಅಂತ ಕೇಳಿ, ಯಾರು ರೆಸ್ಪಾನ್ಸ್ ಮಾಡಲಿಲ್ಲ. ಆಮೇಲೆ ಕಸ್ಟಮರ್ ಕೇರ್ ಕಾಲ್ ಮಾಡಿದೆ. ಕಸ್ಟಮರ್ಗೆ, ಸರ್ ಇಲ್ಲಿ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ನೀವು ಸ್ವಲ್ಪ ಕಾಲ್ ಮಾಡಿ ಹೇಳಿ ಸರ್ ಅಂತ ಹೇಳಿದೆ. ಸರಿ ಅವ್ರು ಕೊಡಪ್ಪ ಹೇಳ್ತೀನಿ ಅಂತಂದ್ರು. ಅವರು ಕ್ಯಾಶಿಯರ್ಗೆ ಕೊಟ್ಟರು. ಕ್ಯಾಶಿಯರ್ ಕೊಟ್ಮೇಲೆ ನೀನು ಯಾಕಪ್ಪ ಕಸ್ಟಮರ್ ಮಾಡ್ತೀಯಾ, ಕಸ್ಟಮರ್ ಕೇರ್ ಮಾತಾಡ್ಕೋ, ಇಲ್ಲ ಕ್ಯಾನ್ಸಲ್ ಮಾಡ್ಕೋ, ನೀನು ಯಾಕೆ ಕಸ್ಟಮರ್ ಕಾಲ್ ಮಾಡ್ತೀಯಾ ಅಂತಂದ. ಆಮೇಲೆ ಕ್ಯಾನ್ಸಲ್ ಮಾಡ್ಕೋ ಹೋಗು ಅಂತಂದ. ಆಯ್ತು ನಾನು ಕ್ಯಾನ್ಸಲ್ ಮಾಡ್ಕೊತೀನಿ ಬಿಡು ಅಂತ ನಾನು ಹೊಂಟ್ಬಂದೆ ಇಲ್ಲಿಗೆ. ನಾನು ಇಲ್ಲಿ ಬಂದಾದ್ಮೇಲೆ ರೆಡಿ ಕೊಟ್ಬಿಟ್ಟ. ನಾವು ಅಲ್ಲೇ 20 ನಿಮಿಷ ವೇಟ್ ಮಾಡಿದ್ರು. ನಾವು ಇವರು ಕ್ಯಾನ್ಸಲ್ ಮಾಡ್ಕೊಳಕ್ಕೆ ಅಂತ ಕಸ್ಟಮರ್ ಕಾಲ್ ಮಾಡಿ ಆಚೆ ಬಂದ್ರು. ಕ್ಯಾಶಿಯರ್ ಏನ್ ಮಾಡ್ದ, ಓಡೆ ಹೇಳ್ಬಿಟ್ಟು ರೆಡಿ ಕೊಡ್ಸ್ಬಿಟ್ಟ ಬೇಕು ಅಂತ. ಆರ್ಡರ್ ರೆಡಿ ಕೊಟ್ಮೇಲೆ ಕ್ಯಾನ್ಸಲ್ ಮಾಡಕ್ಕಾಗಲ್ವಲ್ಲ, ಅದಕ್ಕೆ ಹೋಗ್ಬಿಟ್ಟು ಬೇಕು ಅಂತ ರೆಡಿ ಕೊಡ್ಸ್ಬಿಟ್ಟ ಅಲ್ಲಿ ಓಡೆ. ಇವನ್ ಬಂದ್ ರೆಡಿ ಆಯ್ತಲ್ಲ ಐಟಮ್ ಕೊಡೋರೆ, ವೆಯ್ಟ್ ಮಾಡಿ ಕೊಡ್ತೀನಿ ಅಂತ ದೌಲತ ಮಾತಾಡ್ತಾನೆ. ಯಾಕಪ್ಪ ನೀನು ರೆಡಿ ಆಗಿಲ್ಲ ಅಂದ್ಮೇಲೆ ಯಾಕೆ ನೀನು ರೆಡಿ ಕೊಟ್ಟೆ? ರೆಡಿ ಆದ್ಮೇಲೆ ತಾನೇ ಆರ್ಡರ್ ರೆಡಿ ಕೊಡ್ಬೇಕು. ನೀನ್ ಹೆಂಗ್ ಕೊಟ್ಟೆ ರೆಡಿನಾ ಅಂತ ಕೇಳೋಕೆ. ಹಂಗೆ ಹಿಂಗೆ ಅಂತ ಮಾತು ನಡೀತಾ ಇತ್ತು. ಆಮೇಲೆ ಹೋಗೋ ಬೋಳಿ ಮಗ ನೀನು ಅಂತಂದ. ಹೋಗೋ ಬೋಳಿ ಮಗ, ನೀನ್ ಬೋಳಿ ಮಗನೇ ಅಂತಂದೆ. ಅದಕ್ಕೆ ಬಂದ್ ಸಡನ್ ಆಗಿ ಕೊಪ್ಪಟ್ಟು ಇಟ್ಕೊಂಡು ಅಷ್ಟು ಕೇಳಿ ಜಗಳ ಆಯ್ತು. ಆಮೇಲೆ ಅಷ್ಟಾದ್ಮೇಲೆ ಸೆಕೆಂಡ್ ಅವ್ರು ಹೋಗಲ್ಲಿ ನಿಂತ್ಕೊಂಡು ವಾದ ಮಾಡ್ತಾ ಎಲ್ಲ ಜನಗಳು ಬಂದಿದ್ರು. ಇನ್ನೊಬ್ಬ ಬಂದ ಓನರ್ ಅಂತ ಬಂದು ಕೇಳ್ದ, ಕ್ಯಾಶನ್ ಏನಂತಂದ. ಇವನೇನಂತ ಬೈದ ಅಂತ, ಇವ್ನು ಬೈದ ಅಂತಂದ. ಇದಕ್ಕೆ ಹಿಂಗೆ ಕತ್ತ ಇಟ್ಕೊಂಡು ಈಚೆ ಹೇಳ್ಕೋಬಂತಂದು ರಪ್ಪನಿಗೆ ಕಣ್ಣು ಹೊಡೆದ್ಬಿಟ್ಟ. ಕಣ್ಣೆಲ್ಲ ಕೆಂಪಾಗ ಹೋಯ್ತಣ. ಓನರ್ ಹೊಡೆದಿರೋದ. ನಾನು ಇದೇ ಕೆಲಸ ಮಾಡಿರೋನು ಮುಂಚೆ. ಸೆಕೆಂಡ್ ಬ್ಯಾಕ್ ಇರೋದು. ನಾಳೆಯಿಂದ ಇಲ್ಲಿ ಅಮ್ಮ ಸ್ಕೂಲ್ ಹತ್ರ ಹೇಳ್ಬಿಡ್ರಿ, ಅವನ ಅಮ್ಮನ್ನ ಹಾಕಿ ತಿನ್ನಕ್ಕೆ ಬರ್ಬೇಡ್ರಿ ಯಾರನ್ನು. ನಿಜವಾಗ್ಲೂ ಏನಾರ ಆಗ್ಲಿ ಅವನ ಅಮ್ಮನ್ನ ಹಾಕ್ಬಿಡ್ರಿ. ನಿಜವಾಗ್ಲೂ ಸರ್ ಏನಾದ ಆಗ್ಲಿ ಸರ್, ನನಗೇನು ಅಡ್ಡಿ ಇಲ್ಲ. ಪಾಪ ಏನ್ ಗುಡಿಬೇಕಾದ್ರೆ ನಾನು ಕಾರ್ಮಿಕನೇ. ನಾನು ಎಲ್ಲಾ ಕಡೆನೂ ಕೆಲಸ ಮಾಡ್ತಾ ಇದ್ದೀನಿ. ಕ್ಯಾನ್ಸಲ್ ಮಾಡ್ಕೊತೀನಿ ಅಂತ ಬಂದೆ. ಕ್ಯಾನ್ಸಲ್ ಮಾಡ್ಕೊಂಡ್ಮೇಲೆ ಟಕ್ನೆ ರೆಡಿ ಕೊಟ್ಟ. ನಾನು ಇಲ್ಲಿ ಬಂದು ಕ್ಯಾನ್ಸಲ್ ಮಾಡ್ತೀನಿ ಅಂದ್ಮೇಲೆ ಟಕ್ನೆ ರೆಡಿ ಕೊಟ್ಟ. ಏನ್ ರೆಡಿ ಹಾಕಪ್ಪ ಕೊಟ್ಟೆ, ರೆಡಿ ಕೊಟ್ಟು ಎಲ್ಲ ಕೊಡಪ್ಪ ಈಗ ಅಂತಂದೆ. ವೆಯ್ಟ್ ಮಾಡಿ 5 ನಿಮಿಷ ಅಂತಂದ. ನಾನು ಯಾಕಪ್ಪ ವೆಯ್ಟ್ ಮಾಡಿ, ರೆಡಿ ಆದ್ಮೇಲೆ ತಾನೇ ಕೊಟ್ಟರೆ ರೆಡಿನಾ, ರೆಡಿ ಕೊಡು ಅಂತಂದೆ. ವೆಯ್ಟ್ ಮಾಡಿದೀನಿ, ಇಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಹೋಗು, ಕ್ಯಾನ್ಸಲ್ ಮಾಡ್ಕೊಂಡು ಹೋಗೋದು. ನಾನು ಡೆಲಿವರಿ ಬಾಯ್ಗಳು ಯಾರು ಸಪೋರ್ಟ್ ಬರಲಿಲ್ಲ ಸರ್. ಎಲ್ಲ ಡೆಲಿವರಿ ಬಾಯ್ಸ್ ಇಲ್ಲಿ ಸುತ್ತಮುತ್ತ ಅವ್ರ ಜೊತೆನೆ ನಾನು ವೆಯ್ಟ್ ಮಾಡ್ತಾ ಇದ್ದು. ಇಬ್ರು ಕೇಳ್ತಾ ಇದ್ದು, ಇವರು ಕ್ಯಾನ್ಸಲ್ ಮಾಡ್ಕೊಂತೀನಿ ಅಂತ ಪಾಪ ಫೋನ್ ಮಾಡಿ ಆಚೆ ಹೋದ್ರು, ಕ್ಯಾನ್ಸಲ್ ಮಾಡ್ಕೊಂತೀನಿ ಅಂತ. ಸರ್ ಓನರ್ ಬಂದ್ರಲ್ಲ ಸರ್, ಅವ್ರು ಏನು ಅಂತ ಕೇಳಲಿಲ್ಲ. ಹಿಂಗೆ ಕತ್ತಿಟ್ಕ ಒಂದೇ ಆಚೆ ಹಿಂಗೆ ಗರ್ನ ತಿರ್ಸಿ ನೋಡಿ ಸರ್, ಕಾಲು ಏಟಾಗಿದೆ, ಕಾಲಲ್ಲಿ ರಕ್ತ ಬರ್ತಾ ಇದೆ, ಕಾಲೆಲ್ಲ ಹಿಡ್ಕೊಂಡು ಹೇಳ್ದೆ. ಓಕೆ, ವಿಡಿಯೋ ನೋಡಿದ್ರಲ್ಲ. ಆ ಹುಡುಗ ಅಲ್ಲಿ ಹೋಗಿ ಝೊಮ್ಯಾಟೊದಲ್ಲಿ ಆರ್ಡ್ರ್ ಬಂದಿರುತ್ತೆ, ಪಿಕಪ್ ಮಾಡೋಕ್ಕೆ ಹೋಗಿರ್ತಾನೆ. ಅವನು ಹೇಳೋ ಪ್ರಕಾರನೇ ಕೂಡ ನಾನು ಆರ್ಡ್ರ್ ಕೇಳಕ್ಕೆ ಹೋಗ್ತೀನಿ, ಗಡ್ಬಡ್ ಐಸ್ ಬಂದಿರುತ್ತೆ ಸರ್, ಅದನ್ನು ಪಿಕಪ್ ಮಾಡೋಕ್ಕೆ ಹೋಗಿರ್ತೀನಿ. ಆವಾಗ ರೆಸ್ಪಾನ್ಸ್ ಮಾಡಲ್ಲ ಯಾರೂ ಕೂಡ ಅಲ್ಲಿರೋರು. ಯಾಕಂದರೆ ಎಲ್ಲರಿಗೂ ಕೂಡ ಕೊಬ್ಬು ಜಾಸ್ತಿ ಆಗೋಗಿದೆ, ದುಡ್ಡು ಜಾಸ್ತಿ ಬರ್ತಾ ಇದೆಯಲ್ವಾ, ಅದಕ್ಕೋಸ್ಕರ ಕೊಬ್ಬು ಕೂಡ ಜಾಸ್ತಿ ಆಗೋಗಿದೆ. ರೆಸ್ಟೋರೆಂಟಲ್ಲಿ ಕೆಲಸ ಮಾಡೋರ್ಗೂ ಕೂಡ ಪ್ಲಸ್ ಓನರ್ಗೂ ಕೂಡ. ಓನರ್ಗೆ ಅಲ್ಲಿ ಏನಾಗಿದೆ ಅನ್ನೋದನ್ನು ಕೂಡ ಪ್ರಶ್ನೆನೂ ಕೂಡ ಮಾಡಿದೆ. ಏಕಾಏಕಿ ಡೆಲಿವರಿ ಬಾಯ್ ಮೇಲೆ ಅಲ್ಲೇ ಮಾಡಿರೋದು ಕೂಡ ಪ್ರಶ್ನೆ ಇಲ್ಲಿ ಎದ್ದಿರೋದು. ಅವನು ಗಡ್ಬಡ್ ಐಸು, ನೀವೇನು ಗೊತ್ತಿರುತ್ತಲ್ಲ, ಗಡ್ಬಡ್ ಐಸ್ ಎಲ್ಲ ಆಲ್ರೆಡಿ ರೆಡಿ ಇರುತ್ತೆ. ಆಂಗಲೂ ಕೂಡ ಒಂದು 15 ನಿಮಿಷ ಟೈಮ್ ತಗೊಳ್ಳಿ ಗುರು. ಅಲ್ಲಿ ಒಂದು ವೆಯ್ಟಿಂಗ್ ಟೈಮ್ ಕೊಟ್ಟಿರ್ತಾರೆ. ಝೊಮ್ಯಾಟೊದಲ್ಲಾಗಲಿ ಸ್ವಿಗ್ಗಿಯಲ್ಲಾಗಲಿ ಒಂದು ಐಟಮ್ ರೆಡಿ ಆಗಬೇಕಾದ್ರೆ, ಎಕ್ಸಾಂಪಲ್ ಇವಾಗ ಒಂದು ದೋಸೆ ರೆಡಿ ಆಗಬೇಕಂದ್ರೆ ಒಂದು 10 ನಿಮಿಷ ಟೈಮ್ ಕೊಟ್ಟಿರ್ತಾರೆ. ಒಂದು ಬಿರಿಯಾನಿ ರೆಡಿ ಆಗಬೇಕಂದ್ರೆ ಒಂದು 5 ನಿಮಿಷ ಟೈಮ್ ಕೊಟ್ಟಿರ್ತಾರೆ. ಇಲ್ಲ ಒಂದು ಅಲ್ಲೇ ಇನ್ಸ್ಟೆಂಟಾಗಿ ರೆಡಿ ಮಾಡೋಕ್ಕಾಗದೇ ಇರೋದು, ಇವಾಗ ಒಂದು ಚಿಕನಲ್ಲೇ ಆಗಲಿ, ಫ್ರೈ ಮಾಡೋದಾಗಲಿ,
ಪೆಪ್ಪರ್ ಡ್ರೈ ಮಾಡೋದಾಗಲಿ, ಇವಕ್ಕೆಲ್ಲ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಎಲ್ಲ ಟೈಮ್ ತೊಗೊಳುತ್ತೆ. ಅದಕ್ಕೆಲ್ಲ ಟೈಮಿಂಗ್ಸ್ ಇಂತಿಷ್ಟು ಅಂತ ಒಂದು ಕೆಲವೊಂದು ಫುಡ್ಗಳಿಗೆ ಕೊಟ್ಟಿರ್ತಾರೆ. ಆ ಟೈಮ್ ಪ್ರಕಾರ ಮುಗಿದ ಮೇಲೆ ನಾವು ಕೇಳೋ ಪ್ರಶ್ನೆ ನಮಗಿರುತ್ತೆ. ನಾನು ಡೆಲಿವರಿ ಬಾಯಾಗಿ ಕೆಲಸ ಮಾಡ್ತಾಯಿದ್ದೀನಿ, ನೀವು ನೋಡಿರ್ಬೋದು ನನ್ನ ಚಾನಲಲ್ಲಿ. ನಾನು ಕೂಡ ಪಾರ್ಟ್ ಟೈಮಲ್ಲಿ ಮಾಡ್ತಾಯಿದ್ದೀನಿ. ರ್ಯಾಪಿಡೋದಲ್ಲೂ ಕೂಡ ಹೋಗಿ ಎಲ್ಲ ಪಿಕಪ್ ಮಾಡಿದ್ದೀನಿ ಫುಡ್ ಆರ್ಡ್ರುಗಳೆಲ್ಲ. ಅಲ್ಲಿ ಟೈಮ್ ಕೊಟ್ಟಿರ್ತಾರೆ. ಅದು ಟೈಮ್ ಆದಮೇಲೆ ನಾವು ಹೋಗಿ ಕೇಳೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಪ್ರಶ್ನೆ ಮಾಡೋದು ನಮ್ಮದು ಒಂದು ಕರ್ತವ್ಯ ಆಗಿರುತ್ತೆ. ಕೆಲವೊಂದು ರೆಸ್ಟೋರೆಂಟ್ ಅವರು ಏನು ಅನ್ಕೊಬಿಟ್ಟಿದ್ದಾರೆ, ಅವ್ರಿಗವ್ರೆ ನಾವು ಬಿಟ್ರೆ ಯಾರೂ ಇಲ್ಲ, ನಮ್ಮ ಬಿಟ್ರೆ ಯಾರೂ ಇಲ್ಲ, ನಮ್ಮಂಥ ಶ್ರೇಷ್ಠರೇ ಯಾರೂ ಇಲ್ಲ, ನಮ್ಗೆ ಯಾರು ಪ್ರಶ್ನೆನೇ ಮಾಡಬಾರ್ದು, ಡೆಲಿವರಿ ಬಾಯ್ಸ್ ಅಂದರೆ ಕೀಳು, ಡೆಲಿವರಿ ಬಾಯ್ಸ್ದು ನಾವು ಹೇಳ್ದಂಗೆ ಕೇಳಿಸ್ಕೋಬೇಕು, ಡೆಲಿವರಿ ಬಾಯ್ಸ್ ನಾವು ಏನು ಅಂದ್ರೂ ಅನ್ಸ್ಕೋಬೇಕು, ಇವ್ರ ಮನೆ ಆಳುಗಳು ಇವರು ಡೆಲಿವರಿ ಬಾಯ್ಸ್ಗಳೆಲ್ಲ. ಇವ್ರು ಏನು ಅನ್ಕೊಬಿಟ್ಟಿದ್ದಾರೆ ಕೆಲವೊಂದು ರೆಸ್ಟೋರೆಂಟ್ ಅವರು. ಈ ಕೂಲ್ ಜಂಕ್ಷನ್ ಅಂತ ಅಲ್ಲ, ಕೆಲವೊಂದು ರೆಸ್ಟೋರೆಂಟ್ಗಳು ಬೆಂಗಳೂರಲ್ಲಿ ಈ ಥರ ಕಚಡ ರೆಸ್ಟೋರೆಂಟ್ಗಳು ಜಾಸ್ತಿ ಇದೆ. ಕಳೆದ ಒಂದೂವರೆ ವರ್ಷದಿಂದ ಡೆಲಿವರಿ ಬಾಯ್ ಮೇಲೆ ಅಲ್ಲೇ ಮಾಡಿದರು. ಅಲ್ಲಿ ರೆಸ್ಟೋರೆಂಟಲ್ಲಿ ಕೆಲಸ ಮಾಡೋ ಹುಡುಗರಿಗೆಲ್ಲ ನೋಡಿರ್ಬೋದು ನೀವು, ಹೆಸರುಘಟ್ಟ ಮೇನ್ ರೋಡಲ್ಲಿ. ಅದು ಕೂಡ ಪ್ರಶ್ನೆ ಎಲ್ಲ ಮಾಡಿದ್ವಿ ನಾವು ಕೂಡ. ಈ ಥರ ಪದೇ ಡೆಲಿವರಿ ಬಾಯ್ಸ್ ಮೇಲೆ ಅಲ್ಲೇ ಮಾಡದೇ ಇರೋದು ಜಾಸ್ತಿ ಆಗೋಗಿದೆ ಈ ಕಚಡ ಕೆಲವೊಂದು ರೆಸ್ಟೋರೆಂಟ್ಗಳು. ಮತ್ತು ಈ ಕಂಪ್ನಿಗಳಿಗೆ ಮುಖ್ಯವಾಗಿ ಪ್ರಶ್ನೆ ಮಾಡಬೇಕಂತ ಇರೋದು, ಎಲ್ಲರೂ ಕೂಡ ಪ್ರಶ್ನೆ ಮಾಡಬೇಕು. ಡೆಲಿವರಿ ಬಾಯ್ಸ್ ಏನಾದರೂ ಒಂದು ಸಣ್ಣ ತಪ್ಪು ಮಾಡಿಬಿಟ್ರೆ, ಡೆಲಿವರಿ ಲೇಟ್ ಮಾಡಿಬಿಟ್ರೆ, ಇಲ್ಲ ಕಸ್ಟಮರ್ಗೆ ಒಂದು ಸ್ವಲ್ಪ ಮಾತಾಡೋ ರೀತಿಯಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿಬಿಟ್ರೆ ಐಡಿಗಳನ್ನ ಸಸ್ಪೆಂಡ್ ಮಾಡಿಬಿಡ್ತಾರೆ. ಓಕೆನಾ? ಆದರೆ ರೆಸ್ಟೋರೆಂಟ್ನವ್ರನ್ನ ಯಾಕೆ ಬ್ಲ್ಯಾಕ್ ಮಾಡಲ್ಲ? ಯಾಕಂದರೆ ಪ್ರಾಫಿಟು ಕಮಿಷನ್ ಎಲ್ಲ ಜಾಸ್ತಿ ಬರುತ್ತಲ್ಲ ಕಂಪ್ನಿಯವ್ರಿಗೆ. ಸ್ವಿಗ್ಗಿ ಆಗಲಿ, ಝೊಮ್ಯಾಟೋದಲ್ಲಾಗಲಿ, ಇವ್ರಿಗೆಲ್ಲ ಕಮಿಷನ್ ಬರುತ್ತಲ್ಲ. ರೆಸ್ಟೋರೆಂಟ್ ಅವ್ರು ಏನೇ ಮಾಡಲಿ, ಚೀತು ಅಂತ ಮುಖದ ಮೇಲೆ ಕಂಪ್ನಿಯವ್ರಿಗೆ ಉಗಿಸ್ಕೊಂಡು ಮುಖನ ಇಲ್ಲ ನನಗಲ್ಲ ಗುರು, ನಾನಲ್ಲ, ನನಗೆಲ್ಲ ಬೈದಿದ್ದು ಅಂದ್ಬಿಟ್ಟು ಅಂದ್ಕೊಂಡು ಅವ್ರನ್ನ ಬ್ಲ್ಯಾಕ್ ಮಾಡಿದೆ, ಇದು ಮಾಡಿದೆ, ನೀವೆಲ್ಲ ಇದು ಮಾಡ್ತಾ ಇದ್ದೀರಲ್ಲ, ಕಂಪ್ನಿಯವರು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ರೆಸ್ಟೋರೆಂಟ್ ಅವ್ರು. ನೋಡಿ, ಡೆಲಿವರಿ ಬಾಯ್ಸ್ಗೆ ಯಾವ ಪ್ರೊಟೆಕ್ಷನ್ ಕೊಡ್ತಾ ಇದ್ದೀರಾ ನೀವು? ನಾವು ಅದು ಕೊಡ್ತೀವಿ, ಇನ್ಶೂರೆನ್ಸ್ ಕೊಡ್ತೀವಿ. ಸೆಲ್ಫ್ ರೆಸ್ಪೆಕ್ಟ್ ಕೊಡದೇ ಇರೋವಂಥ ಒಂದು ಕಚಡ ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕೂ ಕೂಡ ಮನಸ್ಸು ಬರುತ್ತೆ ಡೆಲಿವರಿ ಬಾಯ್ಸಲ್ಲಿ. ಇವಾಗ 100 ಕಂಪ್ನಿ ಇದೆ ಗುರು, ನಿಮ್ಮದೇನು ನಂಬ್ಕೊಂಡು ಏನು ಯಾರು ಕೆಲಸ ಮಾಡ್ತಾಯಿಲ್ಲ. ಓಕೆನಾ? ಡೆಲಿವರಿ ಬಾಯ್ಸ್ ಎಲ್ಲ ಕೆಲಸ ಮಾಡೋರೆಲ್ಲ ಅನ್ಎಜುಕೇಟೆಡ್ಗಳು, ನೀವೇನಂದ್ರೂ ಅನ್ಸ್ಕೊಬಿಡ್ತಾರೆ, ಅವರೆಲ್ಲ ಕೀಳಾಗಿದ್ದಾರೆ ಅಂತ ನೀವು ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೋದಾ? ಓಕೆನಾ? ಅಲ್ಲಿ ನೋಡಿ, ಪಬ್ಲಿಕ್ಕು ಕೂಡ ಡೆಲಿವರಿ ಬಾಯ್ಸ್ಗೆ ಕೂಡ ಸಪೋರ್ಟ್ ಮಾಡಿದ್ದಾರೆ. ಈ ರೆಸ್ಟೋರೆಂಟ್ಗೆ ಯಾರೂ ಕೂಡ ಹೋಗಬೇಡಿ, ಈ ರೆಸ್ಟೋರೆಂಟ್ ಸರಿ ಇಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಅವನು ಓನರ್ ಯಾರಿದ್ದಾನೆ, ಓನರೋ ಮ್ಯಾನೇಜರೋ ಯಾರೋ ತಪ್ಪು ಮಾಡಿದಾನಲ್ಲ, ಅವ್ನು ಕರೆಕ್ಟಾಗಿ ಶಿಕ್ಷೆ ಆಗಬೇಕು. ಮತ್ತು ಈ ಕಂಪ್ನಿಯವರು, ಝೊಮ್ಯಾಟೋದವರಾಗಲಿ, ಸ್ವಿಗ್ಗಿಯವರಾಗಲಿ, ಅವನದು ಐಡಿನ ಹೆಂಗೆ ಡೆಲಿವರಿ ಬಾಯ್ಸ್ದು ಸಸ್ಪೆಂಡ್ ಮಾಡ್ತಾರೆ, ಅದೇ ಥರ ಕೂಡ ಸಸ್ಪೆಂಡ್ ಅವ್ರಿಗೆ ಯಾವುದೇ ಥರ ಆನ್ಲೈನಲ್ಲಿ ಸೇಲ್ಸ್ ಆಗದೆ ತಡೆದು. ಇವ್ರಿಗೆಲ್ಲ ತಿಂದು ಕೊಬ್ಬು ಜಾಸ್ತಿ ಆಗಿಬಿಟ್ಟಿದೆ. ಇಲ್ಲಿಯವರೋ ಇಲ್ಲ ಹೊರಗಡೆಯವರೋ ಗೊತ್ತಿಲ್ಲ. ಅವರು ಕೆಲವೊಂದು ಹೊರಗಡೆಯಿಂದ ಬಂದು ರೆಸ್ಟೋರೆಂಟ್ ಮಾಡ್ಕೊಂಡಿರೋರ್ಗೂ ಕೂಡ ಇದೇ ಥರ ಗಾಂಚಲಿ ಇದೆ. ನಮಗೂ ಒಂದು ರೆಸ್ಪೆಕ್ಟ್ ಇದೆ. ಓಕೆನಾ? ನಾವು ಮಾತಾಡಲ್ಲ, ಯಾರು ಇವ್ರಿಗೆ ಸಪೋರ್ಟ್ ಮಾಡಲ್ಲ. ಡೆಲಿವರಿ ಬಾಯ್ಸು ಇವ್ರು ಏನಂದ್ರೂ ಅನ್ಸ್ಕೊಬಿಡ್ತಾರೆ ಅಂತ ಅಂದ್ಕೊಬಿಟ್ಟಿದ್ದಾರೆ ಕೆಲವೊಂದು ರೆಸ್ಟೋರೆಂಟ್ ಅವರು. ಮತ್ತು ಇವ್ರಿಗೆ ಕಸ್ಟಮರು ಯಾರೇ ರೆಸ್ಟೋರೆಂಟ್ಗೆ ಹೋಗಲಿ ರೆಸ್ಪೆಕ್ಟ್ ಕೊಡ್ತಾರೆ. ಆದರೆ ಆನ್ಲೈನಲ್ಲಿ ಮಾಡಿದಾಗ ಕಸ್ಟಮರ್ ಬರಲ್ವಲ್ಲ, ಅಲ್ಲಿ ಎದುರುಗಡೆ ಕಸ್ಟಮರ್ ಬರಲ್ವಲ್ಲ, ಅದಕ್ಕೋಸ್ಕರ ಡೆಲಿವರಿ ಬಾಯ್ಸ್ ಬರ್ತಾರಲ್ಲ, ಡೆಲಿವರಿ ಬಾಯ್ಸ್ಗೆ ಏನೇ ಅಂದರೂ ಅನ್ಸ್ಕೊಂಡು ತೊಗೊಂಡೋಗಿ ಡೆಲಿವರಿ ಕೊಡ್ತಾರೆ. ಇಲ್ಲಾಂದರೆ IT ಸಸ್ಪೆಂಡ್ ಆಗಿಬಿಡುತ್ತೆ. ಇವ್ರಿಗೆಲ್ಲ ಭಯ ಇರುತ್ತೆ, ನಾವೇನಂದ್ರೂ ಅನ್ಸ್ಕೊಬಿಡ್ತಾರೆ, ಇವರು 1 hour ಆದರೂ ಇಸ್ಕೊಂಡು ಹೋಗ್ತಾರೆ, ಎಂಥ ವಲ್ಗರ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರು ಅನ್ಸ್ಕೊಬಿಡ್ತಾರೆ ಅಂತ ಅಂದ್ಕೊಬಿಟ್ಟಿದ್ದಾರೆ ಈ ಕಚಡ ಕೆಲವೊಂದು ರೆಸ್ಟೋರೆಂಟ್ ಅವರು. ಅವ್ರಿಗೆಲ್ಲ ಹೇಳ್ತಾ ಇರೋದು ಏನಂತ ಹೇಳೋದಾದರೆ, ನೀವು ಕಸ್ಟಮರ್ನ ಯಾವ ಥರ ದೇವರು ಅಂತ ಹೇಳ್ತೀರಾ, ಕಸ್ಟಮರ್ಗೆ ನಾವು ತಲುಪಿಸ್ತೀವಿ, ನಾವು ಅವ್ರ ಮೀಡಿಯೇಟರಾಗಿ ಕೆಲಸ ಮಾಡ್ತೀವಿ. ನಾವು ಕೂಡ ಎಂಥ ಲೆವೆಲಲ್ಲಿ ಇದ್ದೀವಿ ನಿಮಗೂ ಗೊತ್ತಾ? ಓಕೆನಾ? ನಾವೇನಾದ್ರು ಡೆಲಿವರಿ ಬಾಯ್ಸು ಈ ಡೆಲಿವರಿ ಮಾಡೋದು ನಿಲ್ಲಿಸಿದ್ರೆ ನಿಮ್ಮ ರೆಸ್ಟೋರೆಂಟ್ ಎಲ್ಲ ಬಾಕ್ಲು ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ಇವಾಗೆಲ್ಲ ಆನ್ಲೈನ್ ಜಗತ್ತು. ಓಕೆನಾ? ನಮ್ಮ ಡೆಲಿವರಿ ಬಾಯ್ಸಲ್ಲಿ ಎಲ್ಲರೂ ಕೂಡ ಸಪೋರ್ಟ್ ಆಗಿರಬೇಕು. ಈ ಥರ ಡೆಲಿವರಿ ಬಾಯ್ಸ್ಗೆ ತೊಂದರೆ ಆದಾಗ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ಅಲ್ಲಿ ಕೂಡ ಜಾಗದಲ್ಲಿದ್ದ ಕೆಲವೊಂದು ಡೆಲಿವರಿ ಬಾಯ್ಸ್ಗಳು ಕೂಡ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆಲ್ಲ ನಾವು ಥ್ಯಾಂಕ್ ಯು ಹೇಳ್ತೀವಿ. ಯಾಕಂದರೆ ಡೆಲಿವರಿ ಬಾಯ್ಸ್ಗೆ ಡೆಲಿವರಿ ಬಾಯ್ಸೇ ಆಗಿ ಬರೋದು. ಮತ್ತು ಪಬ್ಲಿಕ್ಕು ಕೂಡ ಸಪೋರ್ಟ್ ಕೂಡ ಮಾಡಿದ್ದಾರೆ. ಮೊನ್ನೆಯಿಂದ ಈ ವಿಡಿಯೋ ನೋಡ್ತಾ ಇದ್ದೀನಿ, ತುಂಬ ಅಂದರೆ ತುಂಬ ವೈರಲ್ ಆಗ್ತಾಯಿದೆ. ನನಗೂ ಕೂಡ ಮಾತಾಡೋಕ್ಕೆ ಟೈಮ್ ಇರಲಿಲ್ಲ. ತುಂಬ ನ್ಯೂಸ್ ಚಾನಲಲ್ಲಿ ಕೂಡ ನ್ಯೂಸ್ಗಳೆಲ್ಲ ಬಂದಿದೆ. ಆದಷ್ಟು ಕಾನೂನು ಕ್ರಮ ಕೈಗೊಳ್ಳಬೇಕು ಪೊಲೀಸವರು. ಅಲ್ಲಿ ಪೊಲೀಸವರು ಕೂಡ ರೆಸ್ಟೋರೆಂಟ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಡೆಲಿವರಿ ಬಾಯ್ಸ್ಗೆ ಸಪೋರ್ಟ್ ಮಾಡ್ತಾಯಿಲ್ಲ ಅಂತ ಅಲ್ಲಿರೋ ಜನಗಳು ಕೂಡ ಆರೋಪ ಮಾಡ್ತಾಯಿದ್ರು. ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ. ಅದೇ ಆದಷ್ಟು ನ್ಯಾಯ ಯಾವ ಕಡೆ ಇದೆ ಅವ್ರಿಗೆ ನ್ಯಾಯ ಒದಗಿಸ್ಬೇಕು. ಕೆಲವೊಂದು ಡೆಲಿವರಿ ಬಾಯ್ಸು ಕೂಡ ತಪ್ಪು ಮಾಡಲ್ವ ಗುರು ಅಂತ ಕೇಳ್ಬೋದು ನೀವು. ಕೆಲವೊಬ್ಬರು ಇದ್ದಾರೆ, ಎಲ್ಲ ಕಡೆನೂ ಒಳ್ಳೆಯವರೇ ಇರ್ತಾರೆ ಡೆಲಿವರಿ ಬಾಯ್ಸ್ ಅಂತ ಹೇಳೋಕ್ಕಾಗಲ್ಲ.
ಅವರು ಅಲ್ಲಿ ಲೈವ್ ಆಗಿ ನೋಡಿದ್ದಾರೆ ಜನಗಳು, ಯಾರು ತಪ್ಪು ಮಾಡಿದ್ದಾರೆ, ಯಾರು ಸರಿ ಇದ್ದಾರೆ ಅಂತ. ಓಕೆನಾ? ಅದಕ್ಕೆ ಕೂಡ ಅವರು ಸಪೋರ್ಟ್ ಮಾಡ್ತಾ ಇರೋದು. ಎಲ್ಲರಿಗೂ ಕೂಡ ಯಾರು ಬಂದು ಸಪೋರ್ಟ್ ಮಾಡಲ್ಲ. ಅಲ್ಲಿರೋ ಪಬ್ಲಿಕ್ಕು ಕೂಡ ಹೇಳ್ತಾ ಇದ್ದಾರೆ ಈ ರೆಸ್ಟೋರೆಂಟ್ ಅವರೇ ಸರಿ ಇಲ್ಲ ಅಂತ. ಓಕೆನಾ? ಇದ್ರ ಬಗ್ಗೆ ಏನನ್ಸುತ್ತೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ. ಮತ್ತು ಇಂಥ ರೆಸ್ಟೋರೆಂಟ್ಗಳಿಗೆ ಯಾರ್ಯಾರು ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀರಾ, ಜ್ಯೂಸ್ ಕುಡಿಯೋಕ್ಕೆ ಹೋಗ್ತಾಯಿದ್ದೀರಾ, ಹೋಗೋಕ್ಕೆ ಹೋಗ್ಬೇಡಿ. ಇವ್ರಿಗೆಲ್ಲ ಬಿಸ್ನೆಸ್ಸು ನಿಂತ ಮೇಲೆ ಗೊತ್ತಾಗೋದು. ಇವ್ರಿಗೆ ಬಿಸ್ನೆಸ್ ಒಂದು ಸ್ವಲ್ಪ ಬೂಮ್ ಆಗಿಬಿಟ್ಟಿದೆ. ನಮ್ಮ ಬಿಟ್ಟರೆ ಯಾರೂ ಇಲ್ಲ, ನಮ್ಮ ಹತ್ರನೇ ಬರೋದು. ನಾವೇನಂದ್ರೂ ಅನ್ಸ್ಕೊಂಡು ಈಸ್ಕೊಂಡು ಹೋಗ್ಬಿಡ್ತಾರೆ, ಫುಡ್ ಆಗಲಿ ಏನೇ ಆಗಲಿ ಅಂತ. ರೆಸ್ಟೋರೆಂಟ್ ಅವರು ಡೆಲಿವರಿ ಬಾಯ್ಸ್ಗೆ ಈ ಥರ ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಹೇಳೋದಾದರೆ, ಕಚಡ ಮ್ಯಾನೇಜರ್ಗಳು, ಕ್ಯಾಶಿಯರ್ಗಳು ಇಟ್ಕೊಂಡಿದ್ದಾರೆ ಅಂತ ಹೇಳೋದಾದರೆ, ಎಂಥ ಚೀಪ್ ಮೆಂಟಾಲಿಟಿ ರೆಸ್ಟೋರೆಂಟ್ ಆಗಿರ್ಬೋದು ಇದು. ಓಕೆನಾ? ಆದಷ್ಟು ಈ ಥರ ರೆಸ್ಟೋರೆಂಟ್ಗಳಿಗೆ ಯಾರೂ ಹೋಗಬೇಡಿ. ಓಕೆನಾ? ಅವ್ರಿಗೆ ಗೊತ್ತಾಗುತ್ತೆ ಡೆಲಿವರಿ ಬಾಯ್ ಪವರ್ ಏನು, ಒಂದು ತಪ್ಪು ಎಷ್ಟು ಶಿಕ್ಷೆ ಅನುಭವಿಸ್ತಾ ಇದ್ದೀವಿ ಅನ್ನೋದು ಗೊತ್ತಾಗಬೇಕು. ಓಕೆನಾ? ಅವ್ರು ಎಲ್ಲೇ ರೆಸ್ಟೋರೆಂಟ್ ಮಾಡಲಿ ಈ ಹೆಸರಿಕೊಂಡು ಯಾರೂ ಕೂಡ ಹೋಗಬೇಡಿ, ಊಟನೂ ಕೂಡ ಮಾಡಬೇಡಿ. ಡೆಲಿವರಿ ಬಾಯ್ಗೆ ಅವ್ರು ಲೈವ್ ಆಗಿ ಬಂದು ಸಾರಿ ಕೇಳಬೇಕು. ಸಾರಿ ಕೇಳಿಬಿಟ್ಟು ನಮ್ಮದು ತಪ್ಪಾಯಿತು, ಈ ಥರ ನಡ್ಕೊಳ್ಳಲ್ಲ ಅಂತಲೂ ಕೂಡ ಸಾರಿ ಕೇಳಬೇಕು. ಅಲ್ಲಿವರೆಗೂ ಈ ಹೋರಾಟ ನಿಲ್ಲೋದು ಬೇಡ. ಓಕೆನಾ? ಆದಷ್ಟು ಯಾರ್ಯಾರು ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೆ ತಲುಪೋವರ್ಗಿನು. ಓಕೆನಾ? ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಬಗ್ಗೆ ಹೇಗೆ ಅನ್ನಿಸ್ತು ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಆದಷ್ಟು ಡೆಲಿವರಿ ಬಾಯ್ಸ್ಗಳು ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.